ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಶುರುವಾಯಿತು. ಈಗ ಟೂರ್ ಪಾಲಿಟಿಕ್ಸ್ ಬೇರೆ ಶುರುವಾಗುವಂಥ ಲಕ್ಷಣಗಳು ಕಾಣ್ತಾ ಇವೆ. ಯಾವಾಗ ಈ ಶಾಸಕರುಗಳು ಟೂರ್ ಹೋಗ್ತಾರೆ ಅಂತ ಗೊತ್ತಾಯ್ತಲ್ಲ, ಗೊತ್ತಾಗ್ತಿದ್ದಂಗೆನೇ ಹೈಕಮಾಂಡ್ ಕೂಡ ಅಲರ್ಟ್ ಆಯಿತು. ಬಿಟ್ಟರೆ ಎಡವಟ್ಟಾಗುತ್ತೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಹೈಕಮಾಂಡಿಗೆ ಗೊತ್ತಾಯಿತು. ಹೀಗಾಗಿ ಏನು ಅಂದರೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದೆ ಹೈಕಮಾಂಡ್. ಯಾರ್ಯಾರು ಹೋಗ್ತೀರಿ, ಯಾವ ಕಾರಣದಿಂದ ಹೋಗ್ತೀರಿ, ಅದರ ನೇತೃತ್ವವನ್ನು ವಹಿಸ್ತಿರುವಂಥವ್ರು ಯಾರು, ಇದೆಲ್ಲದರ ಬಗ್ಗೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊತಾ ಇರಲಿಲ್ಲ. ಅವರು ಮೊನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡ್ರು. ಅದಾದಮೇಲೆ ಈಗ ರಣದೀಪ್ ಸುರ್ಜೇವಾಲಾ ಶಾಸಕರ ಡೀಟೇಲ್ಸ್ ಕೇಳಿದಾರಂತೆ, ಎಲ್ಲ ವಿವರಗಳನ್ನು ಕೊಡಿ ಅಂತ. ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಿದ್ದಂಗೆನೇ ಈ ಕಡೆಗೆ ಪ್ರವಾಸದ ನೀಲನಕ್ಷೆ ಸಿದ್ಧವಾಗುತ್ತೆ ಅಂದರೆ ಏನು ಅರ್ಥ? ಯಾರು ಇದರ ಹಿಂದಿರುವಂಥವರು? ಇದ್ಯಾಕೋ ಅತಿರೇಕಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳಿವೆ. ರಾಜ್ಯ ಕಾಂಗ್ರೆಸ್ನಿಂದ ಮಾಹಿತಿ ಕೇಳಿದೆ ಹೈಕಮಾಂಡ್. ಯಾವ ಕಾರಣದಿಂದ ಹೋಗ್ತಾ ಇದ್ದಾರೆ? ಅವರೇನು ಖಾಸಗಿಯಾಗಿ ಹೋಗ್ತಿರೋದ ಅಥವಾ ಇದೇನು ಸರ್ಕಾರಿ ಪ್ರವಾಸನ? ಯಾವ ಉದ್ದೇಶ ಇದೆ ಇದರ ಹಿಂದೆ? ಯಾವ ಬಣಕ್ಕೆ ಸೇರಿದಂಥವರು? ರಾಜಕೀಯ ಕಾರಣಕ್ಕೋಸ್ಕರನೇ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಏನಾದರೂ ಫಾರಿನ್ ಟೂರ್ ಹೋಗ್ತಾ ಇದ್ದಾರಾ? ಬಿಟ್ಟರೆ ಮುಂದಿನ ದಿನಗಳಲ್ಲಿ ಎಡವಟ್ಟಾಗುತ್ತೆ ಅನ್ನೋದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಎಲ್ಲ ಏನೋ ನಡೀತಾ ಇದೆ, ನಡ್ಕೊಂಡು ಹೋಗಲಿ ಬಿಡಿ ಅನ್ನೋದು, ಅಥವಾ ನಾಯಕರುಗಳು ನಮಗೇನು ಗೊತ್ತಿಲ್ಲ, ಗೊಂದಲ ಸೃಷ್ಟಿಯಾಗಿದ್ದು ಕರ್ನಾಟಕದಿಂದ, ರಾಜ್ಯದ ನಾಯಕರನ್ನೇ ಕೇಳ್ಕೊಳ್ಳಿ ಅಂತ AICC ಅಧ್ಯಕ್ಷರು ಹೇಳೋದು, ಪದೇ ಪದೇ KPCC ಅಧ್ಯಕ್ಷರು ದಿಲ್ಲಿಗೆ ಹೋಗೋ ವರದಿ ಕೊಡೋದು, ಈ ಕಡೆಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಂಬಂಧಪಟ್ಟಂಥವ್ರು ಮಾತಾಡೋದು, ಜೊತೆಗೇನು ಅಂದರೆ ಫಾರಿನ್ ಟೂರ್ಗೂ ಕೂಡ ರೆಡಿಯಾಗಿರೋದು. ಏನಿದರ ಅರ್ಥ? ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ಹೀಗೆ ಬಿಟ್ಟರೆ ಏನಾಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಹಿಂದೆ ನಾವು ಓದುವಂಥ ಸಂದರ್ಭದಲ್ಲಿ ಒಂದು ಪಾಠ ಓದ್ತಾ ಇದ್ವಿ, ಒಂದು ಸಣ್ಣ ಕಿಡಿ ಮನೆಯೇ ಸುಟ್ಟುಬಿಡ್ತು ಅಂತ. ಕಾಂಗ್ರೆಸ್ಗೂ ಕೂಡ ಇದು ಅನ್ವಯ ಆಗುತ್ತೆ. ಈ ಸುಮ್ಮನಿದ್ರೆ ಬಿಡಿ, ಅವ್ರ ಪಾಡಿಗೆ ಅವ್ರು ಸರಿ ಆಗ್ಬೋದು ಅನ್ನುವಂಥ ಮನೋಭಾವನೆ ಏನಾದರೂ ನಾಯಕರಲ್ಲಿತ್ತೋ ಗೊತ್ತಿಲ್ಲ, ಅಥವಾ ಹೇಳಿದರೆ ಇರುವಷ್ಟು ದುರ್ಬಲರಾಗಿದ್ದಾರೆ ಹೈಕಮಾಂಡ್ ನಾಯಕರು, ಅದು ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗಬೇಕು ಅದೆಲ್ಲವೂ ಕೂಡ ಆಗ್ತಾ ಇದೆ. ಈಗ ವಿದೇಶ ಪ್ರವಾಸದ ಸರದಿ ಕೂಡ ಶುರುವಾಗ್ತಾ ಇದೆ. ಇದೀಗ ಹೈಕಮಾಂಡಿಗೆ ದೊಡ್ಡ ತಲೆಬಿಸಿ. ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಕಾಂಗ್ರೆಸ್ನ ಗೊಂದಲಗಳು ತಿಳಿಯಾಗೋದಕ್ಕೆ ಯಾರೂ ಕೂಡ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ಒಬ್ರಲ್ಲ ಒಬ್ರು ಆ ಒಂದು ಕೆರೆಗೆ ಕಲ್ಲು ಎಸೆಯುವಂತ ಕೆಲಸವನ್ನ, ಆ ಕದಡುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಇದೀಗ ವಿದೇಶ ಪ್ರವಾಸದ ನೆಪದಲ್ಲಿ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಗುಂಪಾಗಿ ಹೊರಟಿರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ. ಎಷ್ಟೇ ಬಣ ರಾಜಕೀಯ ಇಲ್ಲ ಅಂತ ಅವರು ಮೇಲ್ನೋಟಕ್ಕೆ ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗಿ ಹೋಗಿದೆ. ಆ ಇಬ್ಬಾಗ ಆಗಿರುವಂತಹ ಕಾಂಗ್ರೆಸ್ನಲ್ಲಿ ಒಂದು ಬಣದ ಶಾಸಕರು ಇದೀಗ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಹೀಗಾಗಿ ಹೈಕಮಾಂಡ್ ಒಂದಷ್ಟು ವರದಿಯನ್ನ ತರಿಸ್ಕೊಳ್ತಾ ಇದೆ. ಪಕ್ಷದ ವತಿಯಿಂದ ಈ ವರದಿಯನ್ನ ಕೇಳಲಾಗಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಏನಾದರೂ ಈ ತರದ ಆಯೋಜನೆ ಆಗಿದೆಯಾ, ಅಥವಾ ಯಾವ ಶಾಸಕರು ಹೋಗ್ತಾ ಇದ್ದಾರೆ, ಯಾವ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರಾ, ಅಥವಾ ಯಾವುದಾದ್ರೂ ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮನ, ಅಧ್ಯಯನ ಪ್ರವಾಸ ಅನ್ನೋದಾದ್ರೆ ಯಾವ ಇಲಾಖೆಯದ್ದು, ಶಾಸಕರು ಹೋಗ್ತಾ ಇರುವಂತಹ ಪ್ರವಾಸ ಅವರು ಸ್ವಂತ ಖರ್ಚಲ್ಲಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲಾಖೆಗೂ ಸ್ವಂತ ಖರ್ಚಿಗೂ ಏನ್ ಸಂಬಂಧ? ಅದನ್ನ ಈ ಎಲ್ಲ ಲೆಕ್ಕಾಚಾರಗಳನ್ನ ಹೈಕಮಾಂಡ್ ವರದಿಯನ್ನ ಕೇಳಿದೆ. ಜೊತೆಗೆ ಯಾವ ಶಾಸಕರು ಹೋಗ್ತಿದ್ದಾರೆ ಅವರ ಸಂಪೂರ್ಣ ವಿವರವನ್ನ ನಮಗೆ ಕೊಡಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೇಳ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಗೊಂದಲಗಳನ್ನ ತಿಳಿಗೊಳಿಸೋದಕ್ಕೆ ಅವರ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಆದ್ರೆ ಈ ರೀತಿಯ ಬೆಳವಣಿಗೆಗಳು ನಡೆದಂತಹ ಸಂದರ್ಭದಲ್ಲಿ ಕನಿಷ್ಠ ವರದಿಯನ್ನಾದ್ರೂ ತರಿಸ್ಕೊಳ್ಳೋದಕ್ಕೆ AICC ನಾಯಕರು ಸ್ವಲ್ಪ ಕ್ರಿಯಾಶೀಲರಾಗಿದ್ದಾರಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರ ಸ್ವಲ್ಪ ಸಮಾಧಾನದ ವಿಷಯ. ಸದ್ಯದ ವಿದೇಶ ಪ್ರವಾಸ ಕೂಡ ರಾಜಕೀಯ ಕಾರಣಕ್ಕೇನಾದ್ರೂ ಈ ವಿದೇಶ ಪ್ರವಾಸ ಆಗಿದ್ದೇ ಆದ್ರೆ ಅದು ಬಹುದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಒಂದು ರೆಸಾರ್ಟ್ಗೆ ಶಾಸಕರೆಲ್ಲ ಹೋಗಿ ಕೂರ್ತಾರೆ ಅಂದಾಗ ಅದು ಬಂಡಾಯದ ಪರಮಾವಧಿ ಆಗುತ್ತೆ. ಇದೀಗ ವಿದೇಶಕ್ಕೆ ಹೋಗಿ ಕೂರ್ತಾರೆ ಅನ್ನೋದಾದ್ರೆ 10-15 ದಿನಗಳ ಕಾಲ ಶಾಸಕರು ಕ್ಷೇತ್ರದಲ್ಲೇ ಇರೋದಿಲ್ಲ ಅನ್ನೋದಾದ್ರೆ ಅದು ಯಾವ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಹೊರಟಿದೆ?
ಯಾರ ಪರವಾಗಿ ನಾವಿದೀವಿ ಅನ್ನುವಂಥ ಮೆಸೇಜ್ ಅನ್ನು ಕೊಡೋದಕ್ಕೆ ಹೊರಟಿದಾರಾ, ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಶಾಸಕರಿಗೆ ಅಸಮಾಧಾನವನ್ನ ತಂದಿಟ್ಟಿದ್ಯಾ, ಅಥವಾ ಅಸಮಾಧಾನಗೊಂಡಂತಹ ಶಾಸಕರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಈ ಮೂಲಕ ವಿದೇಶ ಪ್ರವಾಸದ ಒಂದು ಗಿಫ್ಟ್ ನ ಮೂಲಕ ನಡೀತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಮೂಡಿಸ್ತಾ ಇದೆ. ಇದು ಈ ಒಂದು ಕ್ಲಾರಿಟಿ ಹೈಕಮಾಂಡ್ಗೂ ಕೂಡ ಇಲ್ಲ. ಇದೇ ಕಾರಣಕ್ಕೋಸ್ಕರ ಪಕ್ಷದ ವತಿಯಿಂದ ಸಂಪೂರ್ಣ ವಿವರಗಳನ್ನ ಹೈಕಮಾಂಡ್ ಕೇಳ್ತಾ ಇದೆ. ರಂಗನಾಥ್, ಪ್ರಸನ್ನ, ನೀವು ಹಾಗೆ ಸಂಪರ್ಕದಲ್ಲಿರಿ. ನಿನ್ನೆ ನೀವು ಒಂದು ಒಳ್ಳೆ ಮಾತನ್ನು ಹೇಳಿದಿರಿ, ಯಾವುದಾದ್ರೂ ಒಂದು ಕುಟುಂಬ ಕಿತ್ತಾಡ್ತಾ ಇದೆ ಅಂತಂದರೆ ಬಿಡ್ಸಕ್ಕೆ ಬರೋರ ಸಂಖ್ಯೆ ಕಡಿಮೆ, ನೋಡಿ ನಗುವಂಥವ್ರ ಸಂಖ್ಯೆ ಜಾಸ್ತಿ. ಆದರೆ ನೋಡಿ ನಗುವವರಂಥವ್ರಿಗೆ ಆಹಾರ ಆಗಬಾರದು ಅನ್ನುವಂಥ ಒಂದು ಲೈನ್ ಬಳಸಿದಿರಿ ತಾವು. ತುಂಬ ಅದ್ಭುತವಾದಂಥ ಲೈನ್ ಅದು. ಹಾಗೆ ಆಗ್ತಿರೋದು ಇದು. ಇವ್ರು ಎಷ್ಟು ಕಿತ್ತಾಡ್ತಾರಲ್ಲ ಅಷ್ಟು ಈ ಬೇರೆ ಬೇರೆ ಪಾರ್ಟಿಯವ್ರಿಗೆ ಒಳ್ಳೆಯದು. ಹೀಗಾಗಿ ಏನು ಅಂತಂದರೆ ಬೇಕಾದಾಗಲಿ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಅವ್ರು ಏನೇನು ಬಯಸ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಆಟಗಳನ್ನು ಇವರು ಕೂಡ ಆಡ್ತಾ ಇದ್ದಾರೆ. ಮುಂದೆ ಪಕ್ಷದ ಸ್ಥಿತಿ ಏನು, ಸರ್ಕಾರದ ಸ್ಥಿತಿ ಏನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾರೋ ಇದು ಅಧ್ಯಯನ ಪ್ರವಾಸ ಅಂದ್ಬಿಡೋದು, ಅಥವಾ ಇಲ್ಲ ನಮ್ಮ ಪಾಡಿ ನಾವು ಹೋಗ್ತಿದ್ದೀವಿ ಅನ್ನೋದು, ರಾಜ್ಯದ ಮುಖ್ಯಮಂತ್ರಿಗಳು ಅವರವ್ರ ದುಡ್ಡೆಲ್ಲವ್ರು ಹೋಗ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಹೇಳೋದು, ಹಂಗಾಗಲ್ಲ ಇವೆಲ್ಲ. ಏನು ನಿಮಗೆ ಇಷ್ಟ ಬಂದಂಗೆ ಲೆಕ್ಕದಲ್ಲಿ ಏನು ಅಂದರೆ ಹಾಸ್ಕೊಂಡು ಹೊದ್ಕೋಬೇಕು, ಅಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ. ನಿಮ್ಮ ದುಡ್ಡಲ್ಲೂ ನೀವು ಹೋಗಂಗಿಲ್ಲ, ಯಾಕೆ ಹೋಗಬೇಕು? ಏನು ಕಡ್ದು ಕಟ್ಟೆ ಹಾಕಿರೋದಿಲ್ಲ ನೀವುಗಳು? ಆಗೋ ಕೆಲಸ 1000 ಇದೆ. ರೈತರ ಸಮಸ್ಯೆಗಳಿಂದ ಹಿಡಿದು ನೀವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ತನಕ ಒಂದಾ ಎರಡ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಾವು ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಹೈನುಗಾರಿಕೆ ಹೆಚ್ಚು ಪ್ರಸಿದ್ಧವಾದಂಥ ವರ್ಲ್ಡ್ನಲ್ಲಿ ಒಟ್ಟು ಫೇಮಸ್ ಆಗಿದೆ. ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ವಿನಃ ಯಾವ ರೀತಿ ಅಧಿಕಾರ ಹಂಚಿಗೆ ಅವ್ರ ಬಣ ಇವ್ರ ಬಣ ಅಂತೇಳಿ ನಾವೆಲ್ಲ ಕಾಂಗ್ರೆಸ್ ಬಣ. ಒಗ್ಗಟ್ಟಾಗಿ ಯಾರೋ ಒಬ್ಬ ಏನೋ ಉದ್ದೇಶಕ್ಕೆ ಬೇರೆ ಬೇರೆ ಥರ ಮಾತಾಡ್ಬೋದು ಬಿಟ್ಟರೆ ನಾವೆಲ್ಲ ಕಾಂಗ್ರೆಸ್ಸಿಗರು. ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥವ್ರು. ಹಾಗಾಗಿ ಆ ಥರ ಏನು ಆ ಬಣ ಈ ಬಣ ಅಂತ ಹೋಗಲ್ಲ. ಸಿದ್ದರಾಮಯ್ಯನವರೇ ಹೇಳ್ತಾರೆ ಏನಂತ ಹೇಳಿ, ಹೈಕಮಾಂಡ್ ಹೇಳಿದಾಗ ನಾನು ಅಂತ. ಯಾಕಂದ್ರೆ ನಾವೆಲ್ಲ ಹೈಕಮಾಂಡ್ ಹೇಳಿದಾಗ ತಾನೆ ಬದ್ಧವಾಗಿರ್ತೀವಿ. ಎಲ್ಲರೂ ಹೈಕಮಾಂಡ್ ಹೇಳಿದಾಗ ಇರೋದು. ಯಾರೋ 4 ಜನ ಹೇಳ್ಬೋದು, ಎಲ್ಲರ ಅಭಿಪ್ರಾಯ ಒಂದೇ, ಹೈಕಮಾಂಡ್ ತೀರ್ಮಾನ ಅಂತಿಮ. ಯಾರು ಏನು RBD ಲೋಗಳೆಲ್ಲ ಪಿಚ್ ಆಡ್ಕೊಂಡಾಗೆಲ್ಲ ಏನು ನಡೆಯಲ್ಲ ನಮ್ಮಲ್ಲಿ. ವಿದೇಶ ಪ್ರವಾಸ ಯಾವುದೇ ರಾಜಕೀಯ ಬಣ್ಣ ಇಲ್ಲ, ಅದಂತೂ ಇಲ್ವೇ ಇಲ್ಲ. ಅದಕ್ಕೆ 100ಕ್ಕೆ 100 ಸುಳ್ಳದು. ಇಲಾಖೆ ಎಲ್ಲರೂ ಹೋಗ್ತಾ ಇದ್ದೀವಿ. ಅದು ಹೆಂಗೆ ಎಲ್ಲರೂ ಜನ ಹೋಗ್ತಾ ಇದ್ದೀರಿ ಸರ್? ನಾವು 30 ಜನ ಅಂತಿತ್ತು, ಇವತ್ತಿನ ದಿವಸ ಒಂದು 25 ಜನ ಅಂತ. ಕೆಲವರೆಲ್ಲ ಫ್ಯಾಮಿಲಿ ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಿದ್ವಿ. ಶಾಸಕರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್. ಅವ್ರ ಸ್ವಂತ ದುಡ್ಡಲ್ಲಿ ಹೋದ್ರೆ ನೀಡಾಕಾಗುತ್ತೆ. ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ಅಲ್ಲ, ಶಾಸಕರು ಅವರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾವ್ರೆ. ಅದಕ್ಕೂ ಇದಕ್ಕೂ ನೀವು ತುಲನೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಂದರೆ ಈಗ ಇನ್ನೊಂದು ಕಡೆ ನಿಮಗೆ ಗಮನಕ್ಕೆ ಬಂದಿರುವಂಗೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಚರ್ಚೆ ಆಗ್ತಿರೋ ನಡುವೆ ಸಿದ್ದರಾಮಯ್ಯರ ಬಣದ ಶಾಸಕರು ವಿದೇಶಿ ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅನ್ನೋ ಉಲ್ಲೇಖಗಳಾಗ್ತಾ ಇದೆ. ಸಿದ್ದರಾಮಯ್ಯನವ್ರ ಬಣ ಇನ್ನೊಂದು ಬಣ ಅಲ್ಲ, ಕಾಂಗ್ರೆಸ್ ಶಾಸಕರು ಹೋಯ್ತಾವ್ರು ಅಷ್ಟೇ. ಯಾರ ಬಣನೂ ಇಲ್ಲ ಇಲ್ಲಿ. ಯಾರ ಬಣ ಅಂತ ಅದಕ್ಕೆ ವಿಶೇಷವಾಗಿ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವ್ರು ಹೋಯ್ತವ್ರೆ, ನಮಗೂ ಕೂಡ ಕರೆದಿದ್ರು. ನಮಗೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ನಾವು ಬರೋದಿಲ್ಲ ಅಂತ ಹೇಳಿದ್ರು. ಅಂದರೆ ನಿಮಗೂ ಕೂಡ ಆಹ್ವಾನ ಇತ್ತು ಹಾಗಾದರೆ? ಎಲ್ಲರೂ ಯಾರು ಬೇಕಾದ್ರೂ ಹೋಗ್ಬೋದು, ಅದೇನು ಅವ್ರ ಬಣ ಇವ್ರ ಬಣ ಅಂತಲ್ಲ. ನಮ್ಮ ಶಾಸಕರುಗಳಿಗೇನಾದರೂ ಕೂಡ ನೀವು ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದಿದ್ದರೆ ನೀವು ಹೋಗಿ ಬರ್ಬೋದು ಅಂತ. ಅದು ಈ ರಾಜಕೀಯಕ್ಕೆ ಇದಕ್ಕೆ ತಳ್ಕಾಗ್ತಕ್ಕಂಥದ್ದು ಸರಿಯಲ್ಲ.